ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ಆರ್ಗಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ನಾವೇನ್ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ವಿಡಿಯೋ. ಸೊ ಮೊದಲಿಗೆ ಕಾಂಟೆಕ್ಸ್ಟ್ ನಲ್ಲಿ ಏನಿತ್ತು ಅಂತ ನೋಡ್ತಾ ಹೋದಾಗ, ಇತ್ತೀಚೆಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕು ಅದ್ರ ಜೊತೆಗೆ ಭಾರತದ ಅತಿ ದೊಡ್ಡ ಡೈರಿ ಸಹಕಾರ ಸಂಸ್ಥೆಯಾದಂತಹ ಅಮೂಲ್ ಮತ್ತು ಅವರ ಸಾವಯವ ಕೃಷಿ ಪಾಲುದಾರರಂತಹ ರಿಚ್ ಪ್ಲಸ್ ಜೊತೆಗೆ ತ್ರಿಪಕ್ಷೀಯವಾದಂತಹ ತಿಳುವಳಿಕೆ ಒಪ್ಪಂದ ಅಥವಾ MOU ಅಂತ ನಾವೇನ್ ಕರಿತೀವಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವೇನ್ ಕರಿತೀವಿ, ಅಥವಾ ತಿಳುವಳಿಕೆ ಒಪ್ಪಂದ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಸೊ ಆ ಒಪ್ಪಂದದ ಪ್ರಕಾರ ಭಾರತದಾದ್ಯಂತಹ ಒಂದು ಸಾವಯವ ಕೃಷಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಒಂದು ಪ್ರೋತ್ಸಾಹ ಮಾಡುವಂತಹ, ಪ್ರಮೋಟ್ ಮಾಡುವಂತಹ ಕೆಲಸವನ್ನ ಮಾಡೋದಕ್ಕೆ ಈ ಮೂರು ಸಂಸ್ಥೆಗಳು ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ಸೊ ಆ ದೃಷ್ಟಿಯಿಂದಾಗಿ ಸಾವಯವ ಪದ್ಧತಿ ಅಥವಾ ಲೈಕ್ ಆರ್ಗಾನಿಕ್ ಫಾರ್ಮಿಂಗ್ ಅನ್ನುವಂಥದ್ದು ಸುದ್ದಿನಲ್ಲಿತ್ತು. ಮೊದಲಿಗೆ ಈ ಸಾವಯವ ಕೃಷಿ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಯೂಶಲಿ ಸಾಂಪ್ರದಾಯಿಕ ಕೃಷಿ ಅಂತ ಕರಿತೀವಿ, ಅಥವಾ ಇತ್ತೀಚೆಗೆ ಹಸಿರು ಕ್ರಾಂತಿಯಿಂದ ಅದು ಗ್ರೀನ್ ರೆವಲ್ಯೂಷನ್ ಇಂದ ಇತ್ತೀಚೆಗೆ ಭಾರತದಲ್ಲಿ ಮುಖ್ಯವಾಗಿ ಹಸು ಗೊಬ್ಬರ ಅಥವಾ ಸಾವಯವ ಗೊಬ್ಬರ, ಇದಕ್ಕೆ ಬದಲಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನ ಬಳಸಿಕೊಂಡು ನಾವು ಕೃಷಿಯನ್ನ ಮಾಡ್ಲಾಗ್ತಾ ಇತ್ತು. ಸೊ ಇದನ್ನ ಅನ್ಕನ್ವೆನ್ಷನಲ್ ಅಂತ ಕರ್ಕೊಂಡು ಕನ್ವೆನ್ಷನಲ್ ಅಂತ ಬಂದಾಗ ಅಥವಾ ಸಾವಯವ ಕೃಷಿ ಅಂತ ಬಂದಾಗ ಯಾವುದೇ ರೀತಿಯ ಒಂದು ಕೀಟನಾಶಕಗಳನ್ನ, ರಾಸಾಯನಿಕ ಕೀಟನಾಶಕಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ, ಸೊ ಕೇವಲ ಸಾವಯವ ಗೊಬ್ಬರ ಮತ್ತು ಸಾವಯವ ಕೀಟನಾಶಕಗಳನ್ನ ಬಳಸಿಕೊಂಡು ಭೂಮಿಯನ್ನು ಬಿತ್ತಿ ಫಸಲನ್ನು ಬೆಳೆಯುವಂತಹ ಕೃಷಿ ಪದ್ಧತಿಗೆ ಸಾವಯವ ಕೃಷಿ ಪದ್ಧತಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಾಸಾಯನಿಕ ಅಥವಾ ಸಂಶ್ಲೇಷಿತವಾದಂತಹ ರಾಸಾಯನಿಕಗಳನ್ನ ಬಳಸದೆ ಬೆಳೆಯುವಂತಹ ಕೃಷಿಯನ್ನ ಸಾವಯವ ಕೃಷಿ ಅಂತ ಕರ್ಕೋತೀವಿ. ಈ ಸಾವಯವ ಕೃಷಿಯ ಜೊತೆಗೆ ಮಣ್ಣಿನ ಆರೋಗ್ಯವನ್ನ, ಮಣ್ಣಿನಲ್ಲಿರುವಂತಹ ಒಂದು ಡೈವರ್ಸಿಯನ್ನ, ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳೋದ್ರ ಜೊತೆಗೆ ಲೈಕ್ ಕಾಂಪೋಸ್ಟ್ಗಳನ್ನ ಹಾಕಿರ್ಬೋದು, ಅಥವಾ ಲೈಕ್ ಕ್ರಾಪ್ ರೊಟೇಷನ್ ಅಥವಾ ಕ್ರಾಪ್ ಬೆಳೆಗಳ ಒಂದು ಬದಲು ಪದ್ಧತಿ ನಾವೇನ್ ಕರಿತೀವಿ, ಅಂಡ್ ಬಯೋ ಫರ್ಟಿಲೈಸರ್ಸ್ ಅಥವಾ ಬಯೋ ಫೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಕೀಟನಾಶಕ ನಿಯಂತ್ರಣಗಳಂತಹ ನೈಸರ್ಗಿಕ ಪ್ರಕ್ರಿಯೆ ಮತ್ತು ಇನ್ಪುಟ್ಸ್ ಅಥವಾ ಒಳಸುರಿಗಳನ್ನ ಬಳಸ್ಕೊಂಡು ಯೂಶಲಿ ಬೆಳೆಯುವಂತಹ ಕೃಷಿ ಪದ್ಧತಿಯನ್ನ ನಾವು ಸಾವಯವ ಕೃಷಿ ಪದ್ಧತಿ ಅಂತ ಕರ್ಕೊಳ್ಳಲಾಗುತ್ತೆ. ಈ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನ ಒಂದು ಸುಸ್ಥಿರ ರೀತಿಯಲ್ಲಿ ಆಹಾರವನ್ನು ಉತ್ಪಾದಿಸಿ ಆರೋಗ್ಯಕರ ಪರಿಸರ ವ್ಯವಸ್ಥೆಯನ್ನ ಉತ್ತೇಜಿಸುವ ಮೂಲಕ ಪರಿಸರದ ಮೇಲೆ ಬೀಳುವಂತಹ ಒಂದು ನಕಾರಾತ್ಮಕ ಪರಿಣಾಮವನ್ನ ಕಡಿಮೆ ಮಾಡುವಂಥದ್ದು ಈ ಒಂದು ಸಾವಯವ ಕೃಷಿ ಪದ್ಧತಿಯ ಉದ್ದೇಶವಾಗಿರುತ್ತೆ. ಸೊ ನಿಮ್ ಇಲ್ಲಿ ನೋಡ್ತಾ ಬಂದಾಗ ಯೂಶಲಿ ಆರ್ಗಾನಿಕ್ ಫಾರ್ಮಿಂಗ್ ಅಂತ ಬಂದಾಗ ಮ್ಯಾನ್ಯೂರ್ಸ್ ಅಂತ ನಾವೇನ್ ಕರಿತೀವಿ, ಹಸುವಿನ ಸಗಣಿ ಗೊಬ್ಬರಗಳು ಅಥವಾ ಹಸುವಿನ ಗೊಬ್ಬರಗಳು, ಅದ್ರ ಜೊತೆಗೆ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರವನ್ನ ಬಳಸ್ಕೊಳ್ಳುವಂಥದ್ದು, ಗ್ರೀನ್ ಲೀಫ್ ಮ್ಯಾನ್ಯೂರ್ಸ್ ಅಂತ ಕರಿತೀವಿ, ಯೂಶಲಿ ಹಸಿರು ಎಲೆಗಳನ್ನ ಯೂಶಲಿ ಅದನ್ನ ಒಂದು ಮಲ್ಚಿಂಗ್ ತರ ಮಾಡಿ ಅಥವಾ ಹಸಿರು ಎಲೆಗಳನ್ನ ಅದರಿಂದ ಗೊಬ್ಬರವನ್ನ ತಯಾರಿಸಿ ಭೂಮಿಗೆ ಕೊಡುವಂಥದ್ದು, ಕ್ರಾಪ್ ರೊಟೇಷನ್ ಅಂತ ಕರಿತೀವಿ, ಏಕ ಬೆಳೆಯನ್ನ ಬೆಳೆಯೋದ್ರ ಜೊತೆಗೆ ಬೆಳೆಯುವ ಬದಲು ಲೈಕ್ ಒಂದು ಬೆಳೆದನ್ನ ಇನ್ನೊಂದ್ಸಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಬಂದಾಗ ಭೂಮಿನಲ್ಲೂ ಕೂಡ ಭೂಮಿಯ ಫಲವತ್ತತೆ ಹೆಚ್ಚಳವಾಗ್ತಾ ಬರುತ್ತೆ. ಕ್ರಾಪ್ ರೊಟೇಷನ್ ಅನ್ನ ಮಾಡುವಂಥದ್ದು ಅಂಡ್ ಬಯೋಲಾಜಿಕಲ್ ಮ್ಯಾನೇಜ್ಮೆಂಟ್ ಅನ್ನ, ಜೈವಿಕವಾಗಿ ಯೂಶಲಿ ನಿರ್ವಹಣೆಯನ್ನ ಮಾಡುವಂಥದ್ದು, ಅನಿಮಲ್ ಹಸ್ಬೆಂಡ್ರಿಯನ್ನ ಈ ಕೃಷಿ ಜೊತೆಗೆ ಅಂದ್ರೆ ಲೈಕ್ ಏನು ಭೂಮಿ ಮೇಲೆ ಕೃಷಿಯ ಜೊತೆಗೆ ಹೈನುಗಾರಿಕೆಗಳಾಗಿರ್ಬೋದು, ಮೊಲ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆಗಳಾಗಿರ್ಬೋದು, ಅಥವಾ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ಆಗಿರ್ಬೋದು, ಈ ರೀತಿಯಾದಂತಹ ವೈವಿಧ್ಯವಾಗಿ ಬೆಳೆಯುವಂಥದ್ದು ಅಂಡ್ ಬಯೋ ಫರ್ಟಿಲೈಸರ್ಗಳನ್ನ ಬಳಸ್ಕೊಳ್ಳುವಂಥದ್ದು. ಅಂದ್ರೆ ಮುಖ್ಯವಾಗಿ ಜೈವಿಕವಾದಂತಹ ಒಂದು ಕೀಟನಾಶಕಗಳನ್ನ, ಯೂಶಲಿ ದಟ್ ಜೀವಾಮೃತ ಅಥವಾ ಈ ರೀತಿಯಾದಂತಹ ಲೈಕ್ ಕೀಟನಾಶಕಗಳನ್ನ ಬಳಸ್ಕೊಂಡು ಕೀಟಗಳಿಂದ ಆ ಒಂದು ಲೈಕ್ ಹಾನಿಯಿಂದ ತಪ್ಪಿಸಿಕೊಳ್ಳುವಂತಹ ಸಿಸ್ಟಮ್. ಅಂಡ್ ಭಾರತದಲ್ಲಿ ಈ ಆರ್ಗಾನಿಕ್ ಫಾರ್ಮಿಂಗ್ಸು ಯಾವ ಒಂದು ಪ್ರಸ್ತುತಿನಲ್ಲಿದೆ, ಏನಿದು ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಥವಾ ಅಂಕಿಅಂಶಗಳು ಏನ್ ಹೇಳುತ್ತೆ ಅಂತ ನೋಡ್ತಾ ಬಂದ್ರೆ, ಮಾರ್ಚ್ 2024 ಹೊತ್ತಿಗೆ ಭಾರತದಲ್ಲಿ 17,64,677 ಹೆಕ್ಟೇರ್ಗಳಷ್ಟು ಸಾವಯವ ಕೃಷಿಯನ್ನ ಭೂಮಿಯನ್ನ ಹೊಂದಿದೆ. ಬರೋಬ್ಬರಿ 17 ಅಥವಾ ನೀವು ಲೈಕ್ ಇಂಗ್ಲಿಷ್ ನ್ಯೂಮರಿಕಲ್ ಹೇಳ್ತಾ ಬಂದಾಗ 1.7 ಮಿಲಿಯನ್ ಅಂತ ಹೇಳ್ತಾ ಬರ್ತೀವಿ, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಅಥವಾ ನಮ್ಮ ಭಾರತೀಯ ಭಾಷೆಯಲ್ಲಿ ಹೇಳೋದಾದ್ರೆ 17,64,677 ಹೆಕ್ಟೇರ್ ಭೂಮಿಗಳಷ್ಟು ಅಥವಾ ಹೆಕ್ಟೇರ್ ಅಷ್ಟು ಭೂಮಿಯನ್ನ ಈ ಒಂದು ಸಾವಯವ ಕೃಷಿ ಪದ್ಧತಿನಲ್ಲಿ ಮಾಡ್ತಾನಾಗಿದೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಅದರ ಜೊತೆಗೆ ಲೈಕ್ ಈ ಮುಂದಿನ ಒಂದು ವರ್ಷಗಳಲ್ಲಿ ಅದನ್ನ ಲೈಕ್ ಅರೌಂಡ್ ಇನ್ನೊಂದು 5-10 ವರ್ಷಗಳಲ್ಲಿ ಅದನ್ನ 36 ಲಕ್ಷಕ್ಕೂ ಹೆಚ್ಚು ಮಾಡುವಂತಹ ಒಂದು ಗುರಿಯನ್ನ ಹೊಂದಿದೆ ಅನ್ನುವಂಥದ್ದು ಭಾರತ ಸರ್ಕಾರ ಹೊಂದಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಸೊ ಅಂತಾರಾಷ್ಟ್ರೀಯ ಸಾವಯವ ಕೃಷಿ ಚಳುವಳಿಗಳ ಒಕ್ಕೂಟ ಅಂತ ನಾವೇನ್ ಕರಿತೀವಿ, ಅವರು 2022ರಲ್ಲಿ ಅಂದ್ರೆ 2022ರಲ್ಲಿ ಪ್ರಕಟಿಸಿದಂತಹ ಒಂದು ವರದಿಯ ಪ್ರಕಾರ ಭಾರತ ಲೈಕ್
4ನೇ ಸ್ಥಾನದಲ್ಲಿದೆ. ಅಂದ್ರೆ ಸಾವಯವ ಕೃಷಿನಲ್ಲಿ, ಆರ್ಗಾನಿಕ್ ಫಾರ್ಮಿಂಗ್ಸ್ ಅಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ಗೊತ್ತಿರಬೇಕು. ದೆನ್ ಅದ್ರ ಜೊತೆಗೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿರುವಂತಹ ಅಥವಾ ಹೆಚ್ಚಿನ ಒಂದು ಭೂಮಿ ಪ್ರಮಾಣವನ್ನು ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವು ಅಂತ ಬಂದಾಗ ಮುಖ್ಯವಾಗಿ ಬರುವಂತದ್ದು ಮಧ್ಯಪ್ರದೇಶ ಭಾರತದಲ್ಲೇ ಅತಿ ಹೆಚ್ಚು ಸಾವಯವ ಕೃಷಿಯನ್ನ ಭೂಮಿಯನ್ನ ಹೊಂದಿದೆ. ಅಂದ್ರೆ ಹೆಕ್ಟೇರ್ ವೈಸ್, ಭೂಮಿ ವೈಸ್ ಬಂದಾಗ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುವಂತದ್ದು ನಮಗೆ ಮಧ್ಯಪ್ರದೇಶ ಅನ್ನೋದು ಗೊತ್ತಿರಬೇಕಾಗತ್ತೆ. ಮಧ್ಯಪ್ರದೇಶದ ಜೊತೆಗೆ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಕರ್ನಾಟಕ ಈ ರಾಜ್ಯಗಳು, ಯೂಶಲಿ ಗೋವಾ, ಇವೆಲ್ಲವೂ ಕೂಡ ನಮಗೆ ಆರ್ಗಾನಿಕ್ ಫಾರ್ಮಿಂಗ್ಸ್ ನಲ್ಲಿ ಲೈಕ್ ಅಗ್ರಸ್ಥಾನದಲ್ಲಿರುವಂತಹ ರಾಜ್ಯಗಳು. ಇದರ ಜೊತೆಗೆ ಸಿಕ್ಕಿಂ, ಭಾರತದಲ್ಲಿ ಕೇವಲ ಸಿಕ್ಕಿಂ ರಾಜ್ಯ ಮಾತ್ರ ಸಾವಯವ ರಾಜ್ಯ, 100% ಸಾವಯವ ರಾಜ್ಯ ಅಂದ್ರೆ ಅಥವಾ ಆರ್ಗಾನಿಕ್ ಸ್ಟೇಟ್ ಅಂತ ಯೂಶಲಿ ಅದನ್ನ ಘೋಷಣೆಯನ್ನ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಇತ್ತೀಚೆಗೂ ಕೂಡ ಕರ್ನಾಟಕ ಸರ್ಕಾರ ಉತ್ತರ ಕನ್ನಡದಲ್ಲಿರುವಂತಹ ಜೋಯಿಡಾ ತಾಲೂಕನ್ನ ಸಾವಯವ ಅಥವಾ ಆರ್ಗಾನಿಕ್ ತಾಲೂಕಾಗಿ ಅದನ್ನ ಕನ್ವರ್ಟ್ ಮಾಡೋದಕ್ಕೆ ತಮ್ಮ ಘೋಷಣೆಯನ್ನ ಮಾಡಿ ಅದನ್ನ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ವಿಶ್ವದಲ್ಲೇ ಅತಿ ಹೆಚ್ಚು ಸಾವಯವ ಒಂದು ಲೈಕ್ ರೈತರನ್ನ, ಫಾರ್ಮರ್ಸ್ ಅನ್ನ, ಆರ್ಗಾನಿಕ್ ಫಾರ್ಮರ್ಸ್ ಅನ್ನ ಹೊಂದಿದೆ. ನಂಬರ್ ವೈಸ್ ನೋಡ್ತಾ ಬಂದಾಗ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಾವಯವ ಫಾರ್ಮರ್ಸ್ ಗಳನ್ನ ರೈತ ಸರ್ಕಾರ ಹೊಂದಿದೆ ಅನ್ನುವಂಥದ್ದು ನೋಡಬೇಕು. ಅಂಡ್ ಈ ಭಾರತದಲ್ಲಿ ಸಾವಯವ ಕೃಷಿ ಬೆಳವಣಿಗೆಗೆ ಬೆಂಬಲ ನೀಡುವಂತಹ ಅಂಶಗಳು ಯಾವ್ಯಾವು ಅಥವಾ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಬೆಂಬಲದ ಯಾರ್ಯಾರು ಅಂತ ಬಂದಾಗ ಹೆಚ್ಚು ಆರೋಗ್ಯ ಜಾಗೃತಿ ಜನರಲ್ಲಿ ಉಂಟಾಗಿರುವಂಥದ್ದು, ಹೆಚ್ಚು ನಗರೀಕರಣ ಆದಂತೆ, ಅರ್ಬನೈಸೇಷನ್ ಆದಂತೆ, ಶಿಕ್ಷಣದ ಒಂದು ಲೈಕ್ ಅಡ್ವಾನ್ಸ್ಮೆಂಟ್ ಆದಂತೆ, ಜನರಿಗೂ ಕೂಡ ತಾವು ತಿಂತಾ ಇರುವಂಥದ್ದು ಅಥವಾ ತಾವು ಸೇವಿಸ್ತಾ ಇರುವಂಥದ್ದು ಕಲುಷಿತವಾದಂತಹ ರಾಸಾಯನಿಕಗಳಿಂದ ಹೆಚ್ಚಳವಾಗಿ ಹೆಚ್ಚು ರಾಸಾಯನಿಕವನ್ನು ಬಳಸ್ತಾ ಇರುವ ಆಹಾರ ಅಂತ ಗೊತ್ತಾದ್ಮೇಲೆ ಅವರಿಂದ ಹೊರಬರುವಂತಹ ಅಥವಾ ಸಾವಯವ ಅಥವಾ ಲೈಕ್ ಈ ರಾಸಾಯನಿಕಗಳನ್ನ ಬಳಸದೆ ಆರ್ಗಾನಿಕ್ ಆಗಿ ಬೆಳೆದಂತಹ ಕೃಷಿ ಬೆಳೆಗಳ ಅಥವಾ ಕೃಷಿ ಕ್ರಾಪ್ಗಳ ಮೇಲೆ ಹೆಚ್ಚಿನ ಒಂದು ಲೈಕ್ ಗಮನವನ್ನ ಕೇಂದ್ರೀಕರಿಸಿರೋದ್ರಿಂದಾಗಿ ಈ ಒಂದು ಆರ್ಗಾನಿಕ್ ಫಾರ್ಮಿಂಗ್ಗೆ ಹೆಚ್ಚು ಬೇಡಿಕೆಯನ್ನ ಉಂಟಾಗ್ತಾ ಇದೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪರಿಸರದ ಒಂದು ಪ್ರಯೋಜನಗಳು, ಯಾಕೆಂದ್ರೆ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಆಗಿರ್ಬೋದು ಇವೆರಡೂ ಬಳಸಲು ಇರೋದ್ರಿಂದಾಗಿ ಭೂಮಿಯ ಒಂದು ಜೀವ ವೈವಿಧ್ಯತೆಗೆ ಅಥವಾ ಭೂಮಿಯ ಫಲವತ್ತತೆಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಪರಿಣಾಮವನ್ನು ಬೀಳೋದಿಲ್ಲ. ಸೊ ಅದರಿಂದಾಗಿ ಪರಿಸರಾತ್ಮಕವಾಗಿ ಪ್ರಯೋಜನವನ್ನ ಕೊಡುತ್ತೆ. ಅಂಡ್ ಸರ್ಕಾರವು ಕೂಡ ಅತಿ ಹೆಚ್ಚು ಲೈಕ್ ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು ಹೆಚ್ಚು ಸಬ್ಸಿಡಿಗಳನ್ನ ನೀಡುವ ಮೂಲಕ, ತರಬೇತಿ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಅಂಡ್ ಸಾವಯವಕ್ಕೆ ಅಥವಾ ಈ ಒಂದು ಆರ್ಗಾನಿಕ್ ಸರ್ಟಿಫಿಕೇಶನ್ ಅಂತ ಕರಿತೀವಿ, ಪ್ರಾಮಾಣೀಕರಣವನ್ನ ಲೈಕ್ ಪತ್ರಗಳನ್ನ ಕೊಡೋದ್ರ ಮೂಲಕ ರೈತರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸಾವಯವ ಕೃಷಿ ಪದ್ಧತಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೂಡ ಮಾಡ್ತಾ ಬಂದಿದೆ. ಅಂಡ್ ಜಾಗತಿಕವಾಗಿಯೂ ಕೂಡ ಈ ಒಂದು ಸಾವಯವ ಕೃಷಿ ಮಾರುಕಟ್ಟೆಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ. ಜಾಗತಿಕ ಮಟ್ಟದಲ್ಲಿ ಇವನ್ ವರ್ಲ್ಡ್ ವೈಸ್ ಕೂಡ ಯುರೋಪ್ ನೇಷನ್ಗಳಲ್ಲಿ, ಅರಬ್ ಕಂಟ್ರಿಗಳಲ್ಲಿ ಹೆಚ್ಚಿನ ಒಂದು ಸಾವಯವ ಕೃಷಿ ಬೆಳೆಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದಾಗಿ ಕೂಡ ಭಾರತದಾದ್ಯಂತಹ ಎಷ್ಟೋ ರೈತರು ಕೂಡ ತಮ್ಮ ಬೆಳೆಗಳನ್ನ, ತಮ್ಮ ಭೂಮಿಯನ್ನ ಸಾವಯವ ಕೃಷಿಗೆ ಒಡ್ಡಿದ್ದಾರೆ ಅನ್ನುವಂಥದ್ದು ನೋಡಬೇಕು. ಅಂಡ್ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕ ಪದ್ಧತಿಗಳಂತ ಕರಿತೀವಿ. 1960ಕ್ಕಿಂತ ಹಿಂದೆ ಭಾರತ ಕೇವಲ ಒಂದು ಹಸುವಿನ ಗೊಬ್ಬರ ಅಥವಾ ಲೈಕ್ ಕಾಂಪೋಸ್ಟ್ ಗೊಬ್ಬರಗಳು, ಎರೆಹುಳ ಗೊಬ್ಬರ ಇವನ್ನೆಲ್ಲ ಬಳಸ್ಕೊಂಡಷ್ಟೇನೆ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದ್ದು. ಅದಕ್ಕೆ ತಿರ್ಗಾ ಹಿಂದಿರುಗ್ತಾ ಇರುವಂತಹ ತನ್ನ ಒಂದು ಸಾಂಸ್ಕೃತಿಕವಾದಂತಹ ಅಥವಾ ತನ್ನ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ತಿರ್ಗಾ ವಾಪಸ್ ಮುನ್ನೆಲೆಗೆ ತರುವ ನೆಲೆಗಟ್ಟಿನಲ್ಲಿ ಈ ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಕೂಡ ನಾವು ಕಾಣ್ತಾ ಬರ್ಬೋದು. ಅಂಡ್ ಹವಾಮಾನ ಬದಲಾವಣೆಗೆ ಇದೊಂದು ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಈ ಒಂದು ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಮತ್ತು ಸಿಂಥೆಟಿಕ್ ಲೈಕ್ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದಾಗಿ ಹೆಚ್ಚಿನ ಒಂದು ಕಾರ್ಬನ್ ಎಮಿಷನ್ ಜಾಸ್ತಿ ಆಗುತ್ತೆ ಅಂತ. ಸೊ ಅದನ್ನ ಬಳಸದಲ್ಲೇ ಇರೋದ್ರಿಂದಾಗಿ ಈ ಕಾರ್ಬನ್ಗಳ ಒಂದು ಬಳಕೆ ಅಥವಾ ಕಾರ್ಬನ್ ಹೆಚ್ಚಿನ ಹೊರಸೂಸುವಿಕೆ ಕಮ್ಮಿ ಆಗೋದ್ರಿಂದಾಗೂ ಕೂಡ ಹವಾಮಾನ ಬದಲಾವಣೆಯಲ್ಲಿ ಹೆಚ್ಚಿನ ಒಂದು ಪಡಿತಾ ಬರಬಹುದು. ಅಂಡ್ ಸವಾಲುಗಳು ಏನೇನು ಅಥವಾ ಎಲ್ಲರೂ ಯಾಕೆ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಆಗಲ್ಲ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚಿನ ಒಂದು ಯೂಶಲಿ ದಟ್ ಇನಿಷಿಯಲ್ ಕಾಸ್ಟ್ ಅಂತ ಕರಿತೀವಿ. ಅಂದ್ರೆ ಹೈ ಇನಿಷಿಯಲ್ ಕಾಸ್ಟ್ ಇರುತ್ತೆ. ಅಂದ್ರೆ ಆರಂಭಿಕ ಮಟ್ಟದಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಗಳನ್ನ ಮಾಡ್ಕೋಬೇಕಾಗತ್ತೆ. ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಹಸುವಿನ ಗೊಬ್ಬರಗಳಾಗಿರ್ಬೋದು, ಭೂಮಿಯನ್ನು ಅದಕ್ಕೆ ಹೊಂದುವಂಥದ್ದು ಅಥವಾ ಒಗಿಸುವಂಥದ್ದು, ಭೂಮಿ ಟೆಸ್ಟಿಂಗ್ಗಳಾಗಿರ್ಬೋದು, ಇವೆಲ್ಲವೂ ಇರೋದ್ರಿಂದಾಗಿ ಸ್ವಲ್ಪ ಇನಿಷಿಯಲಿ ಹೈ ಕಾಸ್ಟ್ ಇರುತ್ತೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಕೌಶಲ್ಯದ ಒಂದು ವರದಿಯ ಒಂದು ಲೈಕ್ ಅನುಪಸ್ಥಿತಿ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಹೇಗೆ ಆರ್ಗಾನಿಕ್ ಫಾರ್ಮಿಂಗ್ಸ್ ಅಥವಾ ಅದರಿಂದ ಆಗುವಂತಹ ಪ್ರಯೋಜನಗಳು ಅಥವಾ ಸಿಗುವಂತಹ ಸವಲತ್ತುಗಳು ಏನೇನು ಅಂತಾನೂ ಕೂಡ ನಮ್ಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ದಲೇ ಇರುವಂತದ್ದು, ಆ ಗ್ಯಾಪ್ ಇರುವಂತದ್ದು. ಅಂಡ್ ಸೀಮಿತವಾದಂತಹ ಒಳಸುರಿಗಳು ಅಥವಾ ಇನ್ಪುಟ್ಗಳ ಒಂದು ಬಳಕೆ ಹೆಚ್ಚಿನ ಸಿಗ್ದಲ್ಲೇ ಇರುವಂತದ್ದು ಜನರಿಗಾಗಿ ಕೂಡ. ಅಂಡ್ ಸರ್ಟಿಫಿಕೇಶನ್ ಮಾಡಿಸ್ಬೇಕಾದ್ರೆ ಇರುವಂತಹ ಸಮಸ್ಯೆಗಳು, ಯೂಶಲಿ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾದ್ರೆ ಅಥವಾ ತಮ್ಮ ಭೂಮಿಯನ್ನ ನಾನು ಸಾವಯವ ಭೂಮಿಯಾಗಿ ಅಳವಡಿಸ್ಕೊಂಡಿದ್ದೀನಿ ಅಂದಾಗ
ಮಾಡಿದಾಗ ಅದರಿಂದ ಸರ್ಟಿಫಿಕೇಶನ್ ಕೂಡ ಸಿಗ್ದಲೇ ಇರುವಂಥದ್ದು ಕೂಡ ತಪ್ಪಾಗಿರುತ್ತೆ. ಅಂಡ್ ಇಳುವರಿ ಕಮ್ಮಿ ಇರುತ್ತೆ ಕಂಪೇರ್ ಟು ನೀವು ಯೂಶಲಿ ಏನು ಈ ಅನ್ಕನ್ವೆನ್ಷನಲ್ ಅಥವಾ ಮಾಡರ್ನ್ ಕೃಷಿ ಪದ್ಧತಿ ಬಳಸ್ತಾ ಇದೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸಾವಯವ ಕೃಷಿ ಪದ್ಧತಿನಲ್ಲಿ ಸ್ವಲ್ಪ ಮಟ್ಟಿಗೆ ಅರೌಂಡ್ 10-20% ಅಥವಾ 30% ಯೂಶಲಿ ಕೃಷಿಯ ಒಂದು ಬೆಳೆನಲ್ಲಿ ಕಮ್ಮಿ ಇಳುವರಿ ಆಗುತ್ತೆ. ಸೊ ಅದರಿಂದಾಗೂ ಕೂಡ ಹೆಚ್ಚಿನ ಜನ ಈ ಒಂದು ಪದ್ಧತಿಗೆ ಲೈಕ್ ಹೊಂದೋದಕ್ಕೆ ಮನಸ್ಸನ್ನ ನೋಡ್ತಾ ಇಲ್ಲ. ಅಂಡ್ ಮಾರುಕಟ್ಟೆ ಬೇಡಿಕೆ ಅಥವಾ ಮೂಲಸೌಕರ್ಯಗಳು ಫ್ಲಕ್ಚುಯೇಷನ್ ಹೈ ಇರೋದ್ರಿಂದಾಗಿ ಅಥವಾ ಏನು ಲೈಕ್ ಅಂತರಗಳು ಜಾಸ್ತಿ ಇರೋದ್ರಿಂದಾಗಿ ಸೊ ಅದೊಂದು. ಅಂಡ್ ಕೀಟ ಮತ್ತು ರೋಗಗಳ ನಿರ್ವಹಣೆ ಅಂದ್ರೆ ಯೂಶಲಿ ಸಾವಯವ ಕೃಷಿ ಪದ್ಧತಿಗೇನೋ ನಾವು ಬದಲಾಗಬಹುದು, ಆದ್ರೆ ಹೆಚ್ಚಿನ ಒಂದು ಕೀಟ ರೋಗಗಳಿಗೆ ಅಥವಾ ಈಗಿನ ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಹೆಚ್ಚೆಚ್ಚು ಕೀಟಗಳು ಹೆಚ್ಚೆಚ್ಚು ಲೈಕ್ ಹೊಸ ಹೊಸ ವಿನೂತನವಾದಂತಹ ಕೃಷಿ ರೋಗಗಳು ಬರ್ತಾ ಇದಾವೆ. ಸೊ ಅವನ್ನ ಲೈಕ್ ಏನು ಇಂಗ್ಲಿಷ್ ಮೆಡಿಸಿನ್ಸ್ ಅಥವಾ ಇಂಗ್ಲಿಷ್ ಒಂದು ಲೈಕ್ ಪೆಸ್ಟಿಸೈಡ್ಸ್ ಗಳನ್ನ ಬಳಸ್ತಲೇ ನಿಗ್ರಹ ಮಾಡುವಂಥದ್ದು, ಅವನ್ನ ತಡೆಗಟ್ಟುವಂಥದ್ದು ಕಷ್ಟ ಆಗಿರುವಂಥದ್ದು ಕೂಡ ನಮಗೆ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಳ್ಳೋದ್ರಲ್ಲಿ ಇರುವಂತಹ ಒಂದಿಷ್ಟು ತೊಂದರೆಗಳು. ಅಂಡ್ ಈ ಸಾವಯವ ಕೃಷಿ ಪದ್ಧತಿಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಂಡಿರುವಂತಹ ತಂದಿರುವಂತಹ ಯೋಜನೆಗಳು ಯಾವ್ಯಾವು, ಉಪಕ್ರಮಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮೊದಲಿಗಿರುವಂತದ್ದು ಪಾರಂಪರಿಕ ಕೃಷಿ ಪದ್ಧತಿ ಅಂತ ಕರಿತೀವಿ ಅಥವಾ ಪಾರಂಪರಾಗತ ಕೃಷಿ ಲೈಕ್ ವಿಕಾಸ್ ಯೋಜನೆ ಅನ್ನುವಂಥದ್ದು. ಇದ್ರ ಮೂಲಕ ನಮಗೆ ಪಾರಂಪರಿಕವಾಗಿ ನಾವು ವರ್ಷಗಳಿಂದ ತಲೆಮಾರುಗಳಿಂದ ಮಾಡ್ಕೊಂಡು ಬಂದಂತಹ ಅಥವಾ ಕಾಪಿಟ್ಕೊಂಡು ಬಂದಂತಹ ಸಾವಯವ ಕೃಷಿ ಪದ್ಧತಿಯನ್ನ ವಾಪಸ್ ಭೂಮಿಗೆ ತರುವಂತಹ ಪದ್ಧತಿ ಆಗಿರುತ್ತೆ. ಇದರ ಜೊತೆಗೆ ಈಶಾನ್ಯ ರಾಜ್ಯಗಳಿಗಾಗಿ ಮಿಷನ್ ಇರುವಂತಹ ಸಾವಯವ ಮೌಲ್ಯ ಸರಪಳಿ ಒಂದು ಅಭಿವೃದ್ಧಿ ಆಗಿರ್ಬೋದು, ರಾಷ್ಟ್ರೀಯ ಸಾವಯವ ಕೃಷಿ ಮಿಷನ್ ಆಗಿರ್ಬೋದು, ಅಂಡ್ ಮಣ್ಣಿನ ಆರೋಗ್ಯ ನಿರ್ವಹಣೆಗಳಾಗಿರ್ಬೋದು, ಅಂಡ್ ಈ ಮಾರುಕಟ್ಟೆ ಸಂಪರ್ಕಗಳಿಗೆ ಬೆಂಬಲವನ್ನ, ಸಬ್ಸಿಡಿಗಳನ್ನ ಮತ್ತು ನ್ಯಾಮ್ ಮೂಲಕ ಹೆಚ್ಚಿನ ಒಂದು ಕನೆಕ್ಟಿವಿಟಿನ ತರೋದ್ರ ಮೂಲಕ ಜನರಲ್ಲಿ ಭಾರತದಾದ್ಯಂತಹ ಈ ಒಂದು ಸಾವಯವ ಕೃಷಿ ಪದ್ಧತಿಗೆ ಉತ್ತೇಜನವನ್ನ ಅಥವಾ ಪ್ರೋತ್ಸಾಹವನ್ನ ಪ್ರಮೋಟ್ ಅನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಮಾಡ್ತಾ ಇದಾವೆ. ಸೊ ಇದಿಷ್ಟು ಪದ್ಧತಿಗೆ ಅಥವಾ ಸಾವಯವ ಕೃಷಿ ಪದ್ಧತಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.